ನಮಸ್ಕಾರ ಎಲ್ಲರಿಗೂ, ನನ್ನ ಡೇ 3 ವ್ಲಾಗ್ಗೆ ಸ್ವಾಗತ. ಈ ವ್ಲಾಗಲ್ಲಿ ಸ್ವಲ್ಪ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ. ಕಂಪ್ಲೀಟ್ ನನ್ನ ಡೇ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಖಂಡಿತ ಜಸ್ಟ್ ಒಂದು ಡೇ ಸ್ಟೋರಿ ಇಲ್ಲ, ನಿಮಗೂ ಕೂಡ ಲೈಫ್ ಸ್ಟೈಲ್ನ ಇಂಪಾರ್ಟೆನ್ಸ್ ಏನು ಅಂತ ನಾನು ಟೀಚ್ ಮಾಡಬೇಕು ಅನ್ನೋದಕ್ಕೆ ಈ ಮೈನ್ ವ್ಲಾಗ್ಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ನಾನು ಕೂಡ ಅಡಾಪ್ಟ್ ಆಗ್ತಾಯಿದ್ದೀನಿ, ಹೇಗೆ ಸ್ಟೋರಿನ ಕವರ್ ಮಾಡಬೇಕು, ಹೇಗೆ ನಾನು ವ್ಲಾಗ್ ಮಾಡಬೇಕು ಅಂತ. ನಂಗೆ ಆ್ಯಕ್ಚುಲಿ ಮೊಬೈಲ್ ಹೇಗೆ ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದು ಹೇಗೋ ಹಿಂಗೆಲ್ಲ ತಿರುಗಿಸ್ತಾರಲ್ಲ, ಅದು ಆ್ಯಕ್ಚುಲಿ ಇನ್ನೂ ಕೂಡ ನಂಗೆ ಬರೋಲ್ಲ. ಬ್ಯಾಕ್ ಕ್ಯಾಮ್ರಾ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬೇಕಾದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಮಾಡ್ತೀನಿ, ಯಾಕಂದರೆ ಎಷ್ಟು ಕವರೇಜ್ ಆಗ್ತಾಯಿದೆ, ಹೇಗೆ ಬರ್ತಾಯಿದೆ ಅಂತ ಗೊತ್ತಾಗುತ್ತೆ. ಸೊ ಕ್ಲಾರಿಟಿ ಇರುತ್ತೆ. ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಗೊತ್ತಿರಲ್ಲ, ಸೊ ಅದಕ್ಕೆ ಚೆನ್ನಾಗಿ ಬರೋಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಬರೀ ವಿಡಿಯೋ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡೋಕ್ಕೂ ಮುಂಚೆ ನಿಮ್ಮ ಅನಿಸಿಕೆನ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿತ್ತು, ನಿಮಗೇನೋ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ಅದನ್ನ ಖಂಡಿತ ನಾನು ರೆಸ್ಪಾಂಡ್ ಮಾಡ್ತೀನಿ. ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಬರುತ್ತೆ. ಡೇ 3 ವ್ಲಾಗ್ಗೆ ಸ್ವಾಗತ. ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಒಂದು ಮೇನ್ ಅಪ್ಡೇಟ್ ಕೊಡಬೇಕು ಅಂತ. ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವತ್ತೊಂದು ಫಂಕ್ಷನಲ್ಲಿ ಊಟಕ್ಕೆ ಹೋಗಿದಾಗ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದೆ, ಈ ಥರ ಏನಾದರೂ ಮದುವೆ ಫಂಕ್ಷನ್ ಇದ್ದರೆ ಫ್ಯಾಮಿಲಿಯಲ್ಲಿ, ಅಥವಾ ತುಂಬ ಜನ ಡಯಾಬಿಟಿಸ್ ಇರೋ ಬಂದಿರ್ತಾರೆ, ಅವ್ರು ಹೇಗೆ ತಿಂತಾರೆ, ಈ ಥರ ತಿಂದಮೇಲೆ ಶುಗರ್ ಸ್ಪೈಕ್ ಆಗೇ ಆಗುತ್ತೆ, ಕಂಟ್ರೋಲ್ಗೆ ಬರುತ್ತೆ ಅಂತ. ಸೊ ಒಂದು ಸ್ಮಾಲ್ ಟ್ರಿಕ್ ಏನಂದರೆ, ನೀವು ಅಷ್ಟು ಕೂಡ ತಿನ್ನೋದು ಬದಲು ಎಲ್ಲನೂ ಸ್ವಲ್ಪ ತಿನ್ನಿ, ಆಗ ಶುಗರ್ ಸ್ಪೈಕ್ ಆಗೋದು ಕಮ್ಮಿ ಆಗುತ್ತೆ. ಗೈಸ್, ಇವತ್ತು ನಮ್ಮ ಹುಡುಗ ಚಿತ್ರದುರ್ಗದಿಂದ ಹಾಸನಿಗೆ ಬರುವಾಗ ಒಂದು ಘಟನೆ ನಡೆದಿದೆ. ಇವ್ರ ಮುಂದೆ ಒಬ್ಬರು ಅಜ್ಜಿ ತಲೆ ಸುತ್ತ ಬಂದು ಬಿದ್ದಿದ್ದಾರೆ. ಏನು ಮಾಡಿದ್ರು? ಒಬ್ಬರು ಆಂಟಿ ಬಂದು ತಲೆ ಸುತ್ತ ಬಂದು ಬಿದ್ದಿಲ್ಲ, ತಲೆ ಸುತ್ತ ಬಿರಂಗಾಯ್ತು, ನಾನು ಸೀಟು ಬಿಟ್ಕೊಟ್ಟೆ. ಇನ್ನೊಬ್ರು ಆಂಟಿ ಬಂದು ಏನು ಮಾಡಿದ್ರು? ಅವರು ಇದು ಮಾರ್ಕರ್ ಹೆಂಗ್ ಬರುತ್ತಲ್ಲಪ್ಪ ಅಂತ ಕೈ ಹೊಲಿಕೆ ಆಂಟಿ ಎದ್ದು ನಿಂತ್ಕೊಬಿಟ್ರಾ? ಎದ್ದು ನಿಂತ್ಕೊಂಡಿಲ್ಲ, ಆಂಟಿ ಹಂಗೆ ಆಯ್ತು. ಅಲ್ಲ, ಈ ಥರ ಕಲರ್ ಥೆರಪಿನ ನೀವು ನಿಜವಾಗ್ಲೂ ನಂಬ್ತೀರಾ? ಯೂಶಲಿ ಎಷ್ಟು ವರ್ಷಗಳಿಂದ ಟ್ರಯಲ್ ನಡೆಸಿ ಅದ್ರ ಮೇಲೆ ಸ್ಟಡಿ ಮಾಡಿ ಇಂಜೆಕ್ಷನ್ ಮೆಡಿಸನ್ಸ್ ಕೊಟ್ಟು ಎಷ್ಟೋ ಸಲ ಅದು ವರ್ಕ್ ಆಗದೆ ನಾವು ಅದಕ್ಕೆ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಥದ್ರಲ್ಲಿ ಈ ಕಲರ್ ಥೆರಪಿ ಎಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅದು ಅಲ್ಲ, ಒಬ್ಬರು ಪೇಜ್ ನೋಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಲಕ್ಷಾನ್ಗಟ್ಟಲೆ ಫಾಲೋವರ್ಸ್ ಅದನ್ನ ನಂಬಿ ಮಾಡ್ತಾ ಇರೋವಂಥದ್ದು. ಮಾಡಿರೋರು ಆನೆಸ್ಟ್ಲಿ ಕಮೆಂಟ್ ಮಾಡಿ, ವರ್ಕ್ ಆಗ್ತಿದೆಯಾ ಇಲ್ವಾ? ಗೈಸ್, ಇವತ್ತು ನೈಟು ಜೋಳ ಸುಡೋಕ್ಕೆ ಅಂತ ಇಲ್ಲಿ ಸೌದೆಗಳು ಕೂತಾ ಇದ್ದೀವಿ. ತುಂಬ ವರ್ಷನೇ ಆಯಿತು ಈ ಥರ ಒಳ್ಳೆ ಮಳೆ ಬಂದಿದೆ, ಒಳ್ಳೆ ವೆದರ್ ಇದೆ. ಈ ನೈಟಲ್ಲಿ ಬೆಂಕಿ ಹಾಕ್ಕೊಂಡು ಫುಲ್ಲು ಜೋಳ ಸುಟ್ಕೊಂಡು ಅರಟೆ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ದೊಡ್ಡದು ಬೇಡ, ಸಾಕಾಗ್ಬೋದು. ಇನ್ನು ಸಣ್ಣವು ಬರೀ ಫುಲ್ ಸಣ್ಣವು ಎಷ್ಟೋ ಅಷ್ಟು ನೋಡು. ಅದು ಬೇಡ. ಸೊ ಆಮೇಲೆ ಕಾರಣಾಂತರಗಳಿಂದ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಮನೆಗೆ ಬಂದು ಇವತ್ತು ಸ್ಯಾಮ್ ಸಮೀರ್ ವ್ಲಾಗ್ ನೋಡಿದೆ ಗುರು. ನಾನು ಯೂಶಲಿ ಸ್ಯಾಮ್ ಸಮೀರ್ ವ್ಲಾಗ್ಸ್ ನೋಡ್ತಾ ಇರಲಿಲ್ಲ. ಯಾವುದೋ ಒಂದು ಕಾಲದಲ್ಲಿ ಒಂದು ವ್ಲಾಗಲ್ಲಿ ನೋಡ್ತಾ ಇದ್ದಾಗ ಅದರಲ್ಲಿ ಶ್ರವಣ್ ಬ್ರೋ ಅವ್ರು ಹೇಳಿರ್ತಾರೆ, ನನಗೆ ಲಾಯಲ್ ಹುಡುಗಿ ಸಿಕ್ಕಿದ್ರೆ ಇದಕ್ಕಿಂತ ಒಂದು ದೊಡ್ಡ ಬೊಕ್ಕೆ ಮಾಡಿ ನಾವು ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ, ಗಿನ್ನಿಸ್ ರೆಕಾರ್ಡ್ ಮಾಡ್ತೀನಿ ಅಂತ. ಸೊ ಆವಾಗ ನಾನು ಸುಮ್ಮನೆ ಹೇಳ್ತಾ ಇರ್ಬೋದು, ನಿಜವಾಗ್ಲೂ ಮಾಡ್ತಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ನಿನ್ನೆ ವ್ಲಾಗ್ ಒಂದು ರೆಕಮೆಂಡೇಶನ್ ಬಂತು, ಅದರಲ್ಲಿ ರಿಯಲ್ಲಾಗಿ ಮಾಡ್ತಾ ಇದ್ದಾರೆ. ಇವಾಗ ನನಗೆ ಅವರು ಈ ಥರ ಒಂದು ಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಅದನ್ನೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋವಷ್ಟು ಪೊಟೆನ್ಷಿಯಲ್ ಬಂದಿದೆ ನೋಡಿ ವ್ಲಾಗ್ ಮಾಡಿ. ದಟ್ಸ್ ರಿಯಲಿ ಆ್ಯಡ್ಸ್ ಆಫ್. ನಾನು ಯಾವಾಗಲೂ ಒಂದು ಸಲ ನೋಡ್ತಾ ಇರುವಾಗ ಎವ್ರಿ ಡೇ ಡೈಲಿ ವ್ಲಾಗ್ಸ್ ಎಷ್ಟು ಕಷ್ಟ ಇದೆ, ನಿದ್ದೆ ಇಲ್ಲದಿದ್ರು ಮಾಡ್ತಾ ಇರೋದನ್ನ ಆಗ್ತಾಯಿದ್ರು. ಆ ಗ್ರೋತ್ ಇಸ್ ಲೈಕ್ ಕೆಳಗಿಂದ ಬಂದಿರೋದು. ಸೊ ಹ್ಯೂಜ್ ರೆಸ್ಪೆಕ್ಟ್. ಆ್ಯಂಡ್ ಹೇಳಿದ್ನ ಮಾಡೋವಂಥ ಒಂದು ಕೆಪಾಸಿಟಿನ ದೇವರವ್ರಿಗೆ ಕೊಟ್ಟಿದ್ದಾರೆ, ಅದನ್ನ ಅವ್ರು ಪಡ್ಕೊಂಡಿದ್ದಾರೆ ಮೇಯ್ನಾಗಿ. ದಟ್ಸ್ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ನಂಗೆ ನಿಜವಾಗ್ಲೂ ಅಟ್ಸ್ ಆಫ್ ಸ್ಯಾಮ್ ಸಮೀರ್, ರಿಯಲಿ ಗ್ರೇಟ್. ಆ್ಯಂಡ್ ಒಂದು ಹುಡುಗಿಗೆ ಆ ರೀತಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂದರೆ, ಇವನ್ ನೀವೇ ನಿಮ್ಮ ಮನೇಲಿ ನನಗಿಷ್ಟು ಬಜೆಟ್ ಖರ್ಚು ಮಾಡಿ ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂದರೆ, ಎಷ್ಟೋ ಜನದ ಮನೆ ಎಕ್ಕದಲ್ಲೇ ಹೊಡೆದಿರ್ತಾರೆ, ಅಷ್ಟ್ಯಾಕೆ ಖರ್ಚು ಮಾಡ್ತೀವಿ ಹಂಗೆ ಅಂತ. ಬಟ್ ಇವಾಗ ಅವ್ರು ಮಾಡ್ತಾಯಿದ್ರು, ಅವ್ರ ಮನೆಯವ್ರು ಅಷ್ಟು ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಅವ್ರನ್ನ ಅಷ್ಟು ನಂಬ್ತಾರೆ, ಅವ್ರು ಮಾಡೋ ಒಂದು ಕೆಲಸದಲ್ಲಿ ಅಷ್ಟು ತೂಕ ಇದೆ ಅಂತ ನಂಬ್ತಾರೆ. ಆ ಸ್ಟೇಜ್ಗೆ ಹೋಗೋದು ಅಷ್ಟು ಈಸಿ ಇಲ್ಲ ಅಲ್ವಾ? ಅದು ರಿಯಲಿ ಗ್ರೇಟ್. ಮಾತ್ರ ಒಂದು ಹ್ಯೂಜ್ ಇನ್ಸ್ಪಿರೇಷನ್. ಅಂದರೆ ಯಾವ ಲೆವೆಲಿಗೆ ಬೆಳಿಬೇಕು, ಅವ್ರು ಅಂದ್ಕೊಂಡಿದ್ದನ್ನ ಮಾಡೋಕ್ಕೆ ಯಾರು ಕೂಡ ತಡಿಬಾರ್ದು ಅನ್ನೋದನ್ನ ಸಕ್ಕದಾಗಿ ತೋರಿಸಿದ್ದಾರೆ. ಗ್ರೇಟ್, ರಿಯಲಿ ಗ್ರೇಟ್ ಅಂದ್ಕೊಳ್ಳಿ. ಆ್ಯಂಡ್ ನಂದು MBBS ಮುಗೀತು. ಸೊ ನೆಕ್ಸ್ಟು ನಾನು ಫಸ್ಟೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ,
MBBS ಮುಗಿದ ತಕ್ಷಣ ನಾನು PHCಲಿ ವರ್ಕ್ ಮಾಡಬೇಕು ಅಂತ. ಸೊ MBBS ಮುಗಿಸಿ ನಂದು KMC ರಿಜಿಸ್ಟರ್ ಸರ್ಟಿಫಿಕೇಟ್ ಬಂದ ತಕ್ಷಣ ಹೋಗಿ ಅಪ್ಲೈ ಮಾಡಿದೆ. 1.5 ಮಂತ್ ಆಯಿತು, ಇನ್ನೂ ಕೂಡ ಎಲ್ಲೂ ಕೂಡ ಅಲಾಟ್ ಮಾಡಿಲ್ಲ. ಯೂಶ್ವಲಿ ಕಾಲ್ ಮಾಡಿದಾಗೆಲ್ಲ ಸರ್ ನೆಕ್ಸ್ಟ್ ವೀಕ್ ಆಗ್ತೀವಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ನಾನು ಈ ವಾರ ಬರುತ್ತೆ, ಓಕೆ ಈ ವಾರ ವೆಯ್ಟ್ ಮಾಡೋಣ, ನೆಕ್ಸ್ಟ್ ವಾರ ಬರುತ್ತೆ, ನೆಕ್ಸ್ಟ್ ವಾರ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡ್ತಾನೆ ಇದ್ದೀನಿ. ನನಗೇನೋ ಸಾಕಾಗಿ ಹೋಗಿದೆ. ಸೊ 1 ವೀಕ್ 2 ವೀಕ್ ಎಲ್ಲ ಆಗಿ 1.5 ಮಂತ್ ಆಗೋಗಿದೆ. ನಾನು ಅದನ್ನು ಬರುತ್ತೆ ಅಂತ ಅಂದ್ಕೊಂಡು ಬೇರೆ ಕಡೆ ಎಲ್ಲೂ ಕೂಡ ನಾನು ಜಾಬ್ ಅಪ್ಲೈ ಮಾಡೋಕ್ಕೆ ಕೂಡ ಹೋಗಲಿಲ್ಲ. ಯಾಕೆಂದರೆ ನಾನು ನನ್ನ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡ್ತಾಯಿದ್ದೀನಿ. ನನಗೆ ಡಯಾಬಿಟಿಸ್ ಮೇಲೆ ಏನಾದರೂ ಮಾಡಬೇಕು. ಯಾಕಂದರೆ ಡಯಾಬಿಟಿಸ್ ಪೇಷಂಟ್ ನೋಡಿದಾಗ ನನಗೆ ಯಾಕೆ ಇಷ್ಟು ಸಫರ್ ಆಗ್ತಾಯಿದ್ದಾರೆ, ಅವ್ರಿಗೆ ಒಬ್ಬರು ಪ್ರಾಪರಾಗಿ ಒಬ್ಬರು ಟೀಚ್ ಮಾಡೋರಿದ್ದರೆ ಅವರು ಈ ಸ್ಟೇಜ್ಗೆ ಹೋಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ನನಗೆ ಡಯಾಬಿಟಿಸ್ ಮೇಲೆ ಬಂದು ನಾನು ಫೆಲೋಶಿಪ್ ಕೂಡ ಮಾಡ್ತಾಯಿದ್ದೆ. ಸೊ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಪರವಾಗಿಲ್ಲ, ಬಂದರೆ ಬರಲಿ, ಯಾವಾಗ ಬರುತ್ತೆ ಆವಾಗ ಜಾಯ್ನ್ ಆದರೆ ಆಯಿತು ಅಂತ. ಬಟ್ 1.5 ಮಂತ್ ಯೂಟಿಕ್ ಆದವ್ರು ಏನಂತ ಅಂತಂದಿರೋದ್ರೆ ವಿತಿನ್ 1 ವೀಕ್ ಅವ್ರಿಗೆ ಅಲಾಟ್ ಮಾಡಲಿಲ್ಲ ಅಂದರೆ ಆ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ, ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದು. ಎಲ್ಲಿದೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತಾರೆ, ಯಾವುದನ್ನು ನಡೆಸ್ಕೊಳ್ಳಲ್ಲ. ಸೊ ನೋಡೋಣ ಇನ್ನೂ ಎಷ್ಟು ದಿನ ಆಗುತ್ತೆ ಇದು ಬರೋಕ್ಕೆ ಅಂತ.